ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿದೆ. ಇದು ಯಾವ ವ್ಯಕ್ತಿಗೂ ಕೂಡ ಸಂಬಂಧಿಸಿಲ್ಲ. ಇದು ಬರೀ ಮನರಂಜನೆಗೋಸ್ಕರ ಮಾಡಲಾಗಿದೆ. ಇದನ್ನು 18 ವರ್ಷ ಆಗಿರೋರು ನೋಡಿ. ನನ್ನ ಸ್ನೇಹಿತನ ಅಮ್ಮ ನನಗೆ ತಮ್ಮ ಮಾವಿನ ಹಣ್ಣುಗಳ ರಸ ಕುಡಿಸಿದರು. ಬೇಡ ಎಂದರೂ ಹೇಗೆ ಎಂದು ವಿವರಣೆ ಕೊಡುತ್ತೇನೆ. ಬನ್ನಿ, ನಾನು ರಜೆಯಲ್ಲಿ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ. ಅಲ್ಲಿ ಅವರ ಅಮ್ಮನ ನೋಡಿದೆ. ಅವರಮ್ಮ ನೋಡಲು ತುಂಬ ಸುಂದರವಾಗಿದ್ದರು. ಅವರು ನನ್ನನ್ನು ಕೂಡ ಗುರಾಯಿಸಿಕೊಂಡು ನೋಡಿ ತುಟಿ ಕಚ್ಚಿದರು. ಮತ್ತೆ ನನ್ನ ಸ್ನೇಹಿತನಿಗೆ ಇವನು ಯಾರೋ ಎಂದು ಕೇಳಿದರು. ಇವನು ನನ್ನ ಸ್ನೇಹಿತ ಎಂದು ಅವರಿಗೆ ಹೇಳಿದನು. ನೀವಿಬ್ಬರು ಹೋಗಿ ಕೈಕಾಲು ತೊಳೆದುಕೊಂಡು ಬನ್ನಿ, ನಿಮಗೆ ಊಟವನ್ನು ಬಡಿಸುತ್ತೇನೆ ಎಂದು ಹೇಳಿದರು. ನಾನು ಕೂಡ ಕೈಕಾಲು ತೊಳೆದು ಬಂದು ನೆಲದ ಮೇಲೆ ಕೂತಿಕೊಂಡೆವು. ಅವರ ಅಮ್ಮ ನಿಮಗೆ ಊಟ ಬಡಿಸುತ್ತಾ ನನಗೆ ಅವರ 2 ಮಾವಿನ ಹಣ್ಣುಗಳು ಸ್ವಲ್ಪ ಕಾಣುತ್ತಾ ಇದ್ದವು. ನೋಡಲು ತುಂಬ ಕೆಂಪಗಾಗಿದ್ದವು, ದಪ್ಪವಾಗಿದ್ದವು. ನಾನು ಅವನ್ನು ನೋಡುತ್ತಾ ಊಟ ಮಾಡಿ ಮುಗಿಸಿದೆ. ನಾನು ಮತ್ತೆ ನನ್ನ ಸ್ನೇಹಿತ ಅವರ ಊರನ್ನು ಸುತ್ತಲೂ ಹೊರಟೆವು. ನಾವು ಸುತ್ತಿಕೊಂಡು ಬರುವ ಅಷ್ಟೊತ್ತಿಗೆ ಕತ್ತಲಾಗಿತ್ತು. ನಾನು ರಾತ್ರಿ ಕೂಡ ಊಟ ಮಾಡುವಾಗ ಮಾವಿನ ಹಣ್ಣುಗಳನ್ನು ನೋಡಿದೆ. ತುಂಬ ಕೆಂಪಗಾಗಿದ್ದವು. ನಾವಿಬ್ಬರು ಊಟ ಮಾಡಿ ಮುಗಿಸಿ ಮಲಗಲು ನಾನು ನನ್ನ ಸ್ನೇಹಿತ ಹೊರಟೆವು. ಅವರಮ್ಮ ನನ್ನನ್ನು ನೋಡುತ್ತಾ, ನೀವಿಬ್ಬರು ಇಲ್ಲೇ ಬಂದು ನನ್ನ ಪಕ್ಕದಲ್ಲಿ ಮಲಗಿ ಎಂದು ಹೇಳಿದರು. ರಾತ್ರಿ ಎಲ್ಲರೂ ಕೂಡ ಮಲಗಿದ್ದರು. ನನಗೆ ನಿದ್ದೆ ಬರಲಿಲ್ಲ. ನಾನು ಮಾವಿನ ಹಣ್ಣುಗಳನ್ನು ನೋಡುತ್ತಾ ಕುಂತಿದ್ದೆ. ಅದೇ ಸಮಯಕ್ಕೆ ನನ್ನ ಸ್ನೇಹಿತನ ಅಮ್ಮ ಕೂಡ ಎದ್ದು ಕುಂತರು. ನನ್ನ ನೋಡುತ್ತಾನೆ, ನಿನಗೆ ನಿದ್ದೆ ಬಂದಿಲ್ವಾ ಎಂದು ಕೇಳಿದರು. ನಾನು ಇಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು, ನಾನು ನಿನಗೆ ಏನೋ ಒಂದು ಕೇಳುತ್ತೇನೆ, ನೀನು ನನಗೆ ಸತ್ಯ ಹೇಳಬೇಕೆಂದು ಕೇಳಿದರು. ನಾನು ಏನು ಹೇಳಿ ಎಂದು ಕೇಳಿದೆ. ಅದಕ್ಕೆ ಅವರು, ಮಧ್ಯಾಹ್ನ ನೀನು ಊಟ ಮಾಡುವಾಗ ಏನು ನೋಡುತ್ತಾ ಇದ್ದೆ ಎಂದು ಹೇಳು ಎಂದು ಅವರು ತುಟಿ ಕಚ್ಚುತ್ತಾ ಮಾತನಾಡಿದರು. ನೀನು ನನ್ನ ಮಾವಿನ ಹಣ್ಣು ನೋಡುತ್ತಾ ಇದ್ದೆ ಅಲ್ವಾ ಎಂದು ಹೇಳಿದರು. ಏನಾಯಿತು ಎಂದು ಮುಂದಿನ ಭಾಗದಲ್ಲಿ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಯಾವ ವ್ಯಕ್ತಿಗೂ ಕೂಡ ಸಂಬಂಧಿಸಿಲ್ಲ. ಯಾರಿಗೂ ಕೂಡ ನೋವನ್ನು ಮಾಡಬೇಕೆಂದು ಈ ವಿಡಿಯೋ ಮಾಡಿಲ್ಲ. ಕೇವಲ ಮನರಂಜನೆಗೋಸ್ಕರ ಮಾಡಲಾಗಿದೆ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ಯಾರಿಗೂ ಮುಂದೆ ಏನಾಗುತ್ತೆ ಅಂತ ನೋಡಲು ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.